Dear students, in my previous video, I had explained the accounting procedure to be used in the case of death of a partner. And we know that your death of a partner, there it is very similar to the retirement, taking the accounting procedure. But then there are some differences. In the case of retirement, it is voluntary in character. ಅಂದರೆ ಅವರು ತಮ್ಮ ಸ್ವ ಇಚ್ಛೆಯಿಂದ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ರಿಟೈರ್ ಆಗ್ತಾರೆ. ಸೊ ಇಟ್ ಕ್ಯಾನ್ ಬಿ ಆಂಟಿಸಿಪೇಟೆಡ್. ಮೊದಲೇ ನಿರ್ಧಾರ ಮಾಡ್ಬೋದು ಯಾವ ದಿನದಂದು ಆ ಪಾರ್ಟ್ನರ್ ರಿಟೈರ್ ಆಗ್ತಾರೆ ಅನ್ನೋದನ್ನು. ಬಟ್ ದ ಡೆತ್ ಇಸ್ ವೆರಿ ಅನ್ಸರ್ಟೈನ್. ಓಕೆ, ಇಟ್ ಕ್ಯಾನ್ ಅಕರ್ ಎನಿ ಟೈಮ್. Now, you know that when there is a death of a partner, the total amount payable to the deceased partner will be calculated and it has to be paid. ಅಂದರೆ ಒಟ್ಟು ಎಷ್ಟು ಹಣ ಅವನಿಗೆ ಕೊಡಬೇಕೆನ್ನೋದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆನಂತರ ಅವನ ಎಕ್ಸಿಕ್ಯೂಟರಿಗೆ ಅಷ್ಟು ಹಣವನ್ನು ನಾವು ಕೊಡಬೇಕಾಗ್ತದೆ. ನಾವು death is very uncertain. So suddenly when there is a death, the firm will have to arrange the required amount of fund. ಅಂದರೆ ಫಾರ್ ಎಕ್ಸಾಂಪಲ್ ಸಮ್ಟೈಮ್ಸ್ ಅವನಿಗೆ 30 lakhs ಅಥವಾ 40 lakhs ಹಣ ಕೊಡಲಿಕ್ಕೆ ಬಿದ್ದರೆ ಅಷ್ಟು ಅರೇಂಜ್ಮೆಂಟ್ ಮಾಡಬೇಕಾಗಿದೆ. So such an unexpected need to pay a huge amount may disturb the working capital of the firm and put the continuing partners in financial difficulty. So ಅಷ್ಟು ದೊಡ್ಡ ಮೊತ್ತ ಕೂಡಲೇ ಅರೇಂಜ್ ಮಾಡೋದು ಕಷ್ಟ ಆಗ್ತದೆ. ಕೆಲವು ಸಲ ಹಣ ಇದ್ದರೂ ಅದನ್ನು ನಾವು ಹಣ ತೆಗೆದು ಕೊಟ್ಟರೆ ವರ್ಕಿಂಗ್ ಕ್ಯಾಪಿಟಲಿಗೆ ಅದು ಎಫೆಕ್ಟ್ ಆಗ್ತದೆ. ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಫೈನಾನ್ಷಿಯಲ್ ಡಿಫಿಕಲ್ಟಿ, ಸ್ಪೆಷಲಿ ವೆನ್ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಟು ದ ಡಿಸೀಸ್ಡ್ ಪಾರ್ಟ್ನರ್. ಸೊ ದೋ ಯು ಕೆನಾಟ್ ಪ್ಲ್ಯಾನ್ ದ ಡೆತ್ ಯಾವಾಗ ಆಗ್ತದೆ ಅನ್ನೋದು ನಾವು ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ಬರುವಂತಹ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಳಿಗೆ ನಾವು ಸ್ವಲ್ಪ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಳ್ಬೋದು ಮುಂಚಿತವಾಗಿಯೇ. ಸೊ ಹೌ ಡು ಯು ಡೂ ದ್ಯಾಟ್? ಸಿ, you know that the insurance, okay, if the insurance policy is taken, then if there is a death, the insurance company will pay the amount. ಓಕೆ, ಯಾರ್ದಾದ್ರೂ ಲೈಫ್ ಮೇಲೆ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ತೆಗೆದುಕೊಂಡಿದ್ರೆ, ಸೊ ಅವನ ಡೆತ್ ಆದರೆ ಕೂಡಲೇ ಇನ್ಶೂರೆನ್ಸ್ ಕಂಪನಿಯವರು ಆ ಪಾಲಿಸಿ ಅಮೌಂಟನ್ನು ಅವರಿಗೆ ಕೊಡ್ತಾರೆ. ಸೊ ಇನ್ ದ ಕೇಸ್ ಆಫ್ ಫರ್ಮ್, ಪಾರ್ಟ್ನರ್ಶಿಪ್ ಫರ್ಮ್ ಆಲ್ಸೋ, what they will do is they will take an insurance policy. ಇಂತಹ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತಾರೆ. ದಟ್ ಈಸ್ ಆನ್ ದ ಲೈಫ್ ಆಫ್ ದ ಪಾರ್ಟ್ನರ್, ಅಲ್ಲಿರುವಂತಹ ಪಾರ್ಟ್ನರ್ನ ಲೈಫ್ ಮೇಲೆ. ಸೊ ಇಫ್ ದರ್ ಇಸ್ ಡೆತ್ ಆಫ್ ಎನಿ ಪಾರ್ಟ್ನರ್, ಯಾರ್ದಾದ್ರೂ ಪಾರ್ಟ್ನರ್ ಇದ್ದ ಡೆತ್ ಆದರೂ, ದ ಇನ್ಶೂರೆನ್ಸ್ ಕಂಪನಿ ವಿಲ್ ಪೇ ದ ಅಮೌಂಟ್, ಓಕೆ, ಟು ದ ಫರ್ಮ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಮೇಕ್ ದ ಪೇಮೆಂಟ್ ಟು ದ ಡಿಸೀಸ್ಡ್ ಪಾರ್ಟ್ನರ್. ಸೊ ಇನ್ಶೂರೆನ್ಸ್ ಕಂಪನಿ ಕೊಟ್ಟ ಹಣದಿಂದ ಆ ಡಿಸೀಸ್ಡ್ ಪಾರ್ಟ್ನರ್ಗೆ ಹಣವನ್ನು ಹಿಂತಿರುಗಿಸಿ ಕೊಡ್ಬೋದು. So usually the firm will take the insurance policy and then they will be able to meet all the payments, okay, to the legal representative. Executorಗೆ ಆ ಹಣವನ್ನು ನಾವು ತೆಗೆದು ಕೊಡ್ಬೋದು and it will be paid to the legal representative. Now we have to understand that there are two different kinds of insurance policies that can be taken by the firm. One is individual life policy and the other one is joint life policy. ಸೊ ಇಂಡಿವಿಜುವಲ್ ಲೈಫ್ ಪಾಲಿಸಿ ಅಂದರೆ ಪ್ರತಿಯೊಬ್ಬರ ಲೈಫ್ ಮೇಲೂ, ಪ್ರತಿಯೊಬ್ಬ ಪಾರ್ಟ್ನರ್ನ ಲೈಫ್ ಮೇಲೂ ಒಂದು ಸಪ್ರೇಟ್ ಆಗಿ ಪಾಲಿಸಿ ಇರ್ತದೆ. ಜಾಯಿಂಟ್ ಲೈಫ್ ಪಾಲಿಸಿ ಅಂದರೆ ಎಲ್ಲ ಪಾರ್ಟ್ನರ್ನ ಲೈಫ್ ಮೇಲೆ ಒಂದು ಪಾಲಿಸಿ ಇರ್ತದೆ. ಸೊ ದಟ್ ಇಸ್ ಟೇಕನ್ ಆನ್ ದ ಜಾಯಿಂಟ್ಲಿ ಆನ್ ದ ಲೈಫ್ ಆಫ್ ಆಲ್ ದ ಪಾರ್ಟ್ನರ್ಸ್. Now in this video I will explain the individual life policies. In my next video I will be explaining the joint life policy. Now what is individual life policy? Individual life policy, it's also known as several life policies. It is a life insurance policy taken on the individual lives of the partners of a partnership firm. So if there are 3 partners, more partner idre A, B, C, there will be 3 policy. 3 separate policy irtade. A the life mele, B the life mele and C's life also. So the insurance company undertakes to pay a fixed sum of money on the death of the concerned policy holder or on the maturity of the period of the concerned policy, whichever is earlier. ನಿಮಗೆ ಇನ್ಶೂರೆನ್ಸ್ ಅಗ್ರಿಮೆಂಟ್ ಬಗ್ಗೆ ಗೊತ್ತಿರಬಹುದು. ಇಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ ಟೇಕನ್ ಆನ್ ಏಸ್ ಲೈಫ್, ಏದು ಡೆತ್ ಆದರೆ ಕೂಡಲೇ ಇನ್ಶೂರೆನ್ಸ್ ಕಂಪನಿ ಆ ಹಣವನ್ನು, ಪಾಲಿಸಿ ಅಮೌಂಟ್, ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 10 lakh ವಿಲ್ ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಒಂದು ವೇಳೆ ಡೆತ್ ಆಗದಿದ್ದರೆ ಅದರ ಒಂದು ಪೀರಿಯಡ್ ಅಂತ ಇರ್ತದೆ, ಓಕೆ, ದ ಪಾಲಿಸಿ ಪೀರಿಯಡ್. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ 10 years, ಆಫ್ಟರ್ 10 years ದ ಅಮೌಂಟ್ ವಿಲ್ ಬಿ ಪೇಯ್ಡ್. ಸೊ ಡೆತ್ ಆದರೆ ಕೂಡಲೇ ಹಣ ಸಿಗ್ತದೆ. ನಾವು in the case of individual life policy, there are two different things, okay. Sometimes
ಆ ಪಾಲಿಸಿಯನ್ನು, ಇದೀಗ ಇಂಡಿವಿಜುವಲ್ ಲೈಫ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದೇವೆ, ಅಂದರೆ ಅವರೇ ಸ್ವಂತ ತಮ್ಮ ಪಾಲಿಸಿಯನ್ನು ಮಾಡಿಕೊಳ್ತಾರೆ, ಅವಾಗ ಅದು ಅವರ ಪರ್ಸನಲ್ ಪ್ರಾಪರ್ಟಿ ಆಗ್ತದೆ, ಅದು ಬಿಸ್ನೆಸ್ ಪ್ರಾಪರ್ಟಿ ಆಗೋದಿಲ್ಲ. ಬಟ್ ಹಿಯರ್ ಇನ್ ದಿಸ್ ಚಾಪ್ಟರ್ ವಿ ಆರ್ ಕನ್ಸರ್ನ್ಡ್ ಅಬೌಟ್ ದ ಸೆಕೆಂಡ್ ಒನ್, ಓಕೆ, ಬಿಸ್ನೆಸ್ ಪ್ರಾಪರ್ಟಿ. ಯಾವಾಗ ಅದು ಬಿಸ್ನೆಸ್ ಪ್ರಾಪರ್ಟಿ ಆಗ್ತದೆ ಅಂದರೆ ವೆನ್ ದ ಬಿಸ್ನೆಸ್ ಹ್ಯಾಸ್ ಟೇಕನ್ ದ ಪಾಲಿಸಿ ಆ್ಯಂಡ್ ಬಿಸ್ನೆಸ್ ವಿಲ್ ಹ್ಯಾವ್ ಟು ಪೇ ದ ಪ್ರೀಮಿಯಂ ಅಮೌಂಟ್ ಕೂಡ ಅದು ಬಿಸ್ನೆಸ್ ಇದು ಜವಾಬ್ದಾರಿ, ಫರ್ಮ್ ಇದು ಜವಾಬ್ದಾರಿ. ಪಾಲಿಸಿ ಮಾತ್ರ ಅವರ ಪ್ರತಿಯೊಬ್ಬರ ಲೈಫ್ ಇದ್ದು ಪ್ರತಿಯೊಬ್ಬ ಪಾರ್ಟ್ನರ್ ಇದು ಹೆಸರಲ್ಲಿ ಇರ್ತದೆ. ಓಕೆ, ಸೊ ಅದು ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಓಕೆ, ಅದು ಬಿಸ್ನೆಸ್ ಪ್ರಾಪರ್ಟಿ. ಸೊ ವಿ ವಿಲ್ ಟೇಕ್ ದಿಸ್ ಸೆಕೆಂಡ್ ಒನ್ ನೌ, ಬಿಸ್ನೆಸ್ ಪ್ರಾಪರ್ಟಿ. ದ ಪಾಲಿಸಿ is taken by the firm. Now, when it is treated as a business property, policy is treated as a business property, premium is paid by the firm, and ಅದು ಬಿಸ್ನೆಸ್ ಇದು ಪ್ರಾಪರ್ಟಿ ಆದ ಕಾರಣ ಅದು ಮೆಚ್ಯೂರ್ ಆಗುವಾಗ ಡೆತ್ ಆದರೆ ಅಮೌಂಟ್ ಕೂಡ ಫರ್ಮ್ ವಿಲ್ ರಿಸೀವ್ ದ ಅಮೌಂಟ್, ಓಕೆ, ನಾಟ್ ದ ಪಾರ್ಟ್ನರಿಗೆ ಡೈರೆಕ್ಟ್ ಆಗಿ ಹಣ ಹೋಗೋದಿಲ್ಲ. ಓಕೆ, ದ ಫರ್ಮ್ ಹ್ಯಾಸ್ ಗಾಟ್ ದ ರೈಟ್ ಟು ರಿಸೀವ್ ದ ಅಮೌಂಟ್. ನಾವು in the event of the death of a partner, the policy of the deceased partner will mature. ಕೂಡಲೇ ಆ ಹಣ ಸಿಗ್ತದೆ, ಮೆಚ್ಯೂರ್ ಅಂದರೆ ಆ ಅರ್ಥದಲ್ಲಿ. ಓಕೆ, ಡೆತ್ ಆದರೆ ಕೂಡಲೇ ಹಣ ಸಿಗ್ತದೆ. ಈಗ ಫಾರ್ ಎಕ್ಸಾಂಪಲ್ 10 ವರ್ಷದ ಪೀರಿಯಡಿಗೆ ಆ ಪಾಲಿಸಿ ತಗೊಂಡಿರ್ತಾರೆ, ಆದರೆ ಕೇವಲ 1 ವರ್ಷದ ನಂತರ ಒಬ್ಬನ ಡೆತ್ ಆಯಿತು. ಸೊ 1 ವರ್ಷದ ನಂತರ ಎಷ್ಟು ಪಾಲಿಸಿ ಅಮೌಂಟ್ ಇರ್ತದೆ, ಅದು 10 ಲಕ್ಷದ ಪಾಲಿಸಿ ಅಮೌಂಟ್ ಇದ್ದರೆ 10 lakhs ಆಲ್ಸೋ ವಿಲ್ ಬಿ ಪೇಯ್ಡ್ ಆಫ್ಟರ್ 1 year. ಓಕೆ, ಸೊ ಇಫ್ ಡೆತ್ ಆಗದೇ ಇದ್ರೆ 10 ವರ್ಷದ ನಂತರ ಕೊಡ್ತಾರೆ, ಆ ರೀತಿ ಇರ್ತದೆ. ಸೊ ಇನ್ ಸಚ್ ಅ ಕೇಸ್, ಇಲ್ಲಿ ನೋಡಿ, ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಒಬ್ಬನ ಡೆತ್ ಆಗುವಾಗ ಯು ಟೇಕ್ ದಟ್ ದೆರ್ ಆರ್ 3 ಪಾಲಿಸೀಸ್, 3 ಪಾಲಿಸಿ ಉಂಟು, A, B ಆ್ಯಂಡ್ C. ಸೊ ದೆರ್ ಈಸ್ A's ಡೆತ್. ಎದು ಹಣ ಫುಲ್ ಅಮೌಂಟ್ ಸಿಗ್ತದೆ, ಪಾಲಿಸಿ ಅಮೌಂಟ್ ಸಿಗ್ತದೆ. ಬಟ್ ವಾಟ್ ಅಬೌಟ್ B ಆ್ಯಂಡ್ C? ಓಕೆ, ಸೊ ಅವರ ಡೆತ್ ಆಗಲಿಲ್ಲ, ಅವರ ಅಮೌಂಟ್ ಸಿಗೋದಿಲ್ಲ, ಇನ್ಶೂರೆನ್ಸ್ ಕಂಪನಿ ಅವರ ಅಮೌಂಟನ್ನು ಕೊಡೋದಿಲ್ಲ. ಬಿಕಾಸ್ ದೆರ್ ಆರ್ ಸಪ್ರೇಟ್ ಪಾಲಿಸೀಸ್, 3 ಸಪ್ರೇಟ್ ಪಾಲಿಸಿ ಉಂಟು. ಸೊ ಇಲ್ಲಿ ಈ 3 ಪಾಲಿಸಿಗಳು ಅದು ಬಿಸ್ನೆಸ್ ಪ್ರಾಪರ್ಟಿ. ಓಕೆ, ಅದು ಅವರ ಪರ್ಸ್ನಲ್ ಪ್ರಾಪರ್ಟಿ ಅಲ್ಲ, ಅದು ತಗೊಂಡದ್ದು ಬಿಸ್ನೆಸ್ ಅದು. ಸೊ ಪ್ರೀಮಿಯಂ ಅಮೌಂಟ್ ಕೂಡ ಕಟ್ಟೋದು ಬಿಸ್ನೆಸ್. ಸೊ ಆಲ್ ದ 3 ಪಾಲಿಸೀಸ್ ಆರ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಬಿಸ್ನೆಸ್. ನಾವು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಈಗ ಪ್ರತಿಯೊಬ್ಬನ ಪಾರ್ಟ್ನರಿಗೂ ಆ ಬಿಸ್ನೆಸ್ ಪ್ರಾಪರ್ಟಿಲಿ ಯಾವ ಪ್ರಾಪರ್ಟಿ ಇದ್ದರೂ ಅದರಲ್ಲಿ ಹಕ್ಕು ಬರ್ತದೆ. ದೇ ಹ್ಯಾವ್ ಗಾಟ್ ದ ರೈಟ್ ಟು ಶೇರ್, ಓಕೆ, ದ ಪ್ರಾಪರ್ಟಿ ಆಫ್ ದ ಬಿಸ್ನೆಸ್. ಸೊ ವೆನ್ ದರ್ ಈಸ್ ಡೆತ್ ಆಫ್ ಅ ಪಾರ್ಟ್ನರ್, ಓಕೆ, ಅವನು ಆ ನಂತರ ಇರೋದಿಲ್ಲ, ಅವನಿಗೆ ಎಲ್ಲ ಪ್ರಾಪರ್ಟಿ ಮೇಲೆ ಎಷ್ಟು ಶೇರ್ ಸಿಗಬೇಕೋ ಅದು ಲೆಕ್ಕ ಮಾಡಿ ನಾವು ಅವನಿಗೆ ಕೊಡಬೇಕಾಗ್ತದೆ. ಸೊ ಇನ್ ದ ಕೇಸ್ ಆಫ್ ಇನ್ಶೂರೆನ್ಸ್, ಯಾವುದರ ಮೇಲೆ ಅವನಿಗೆ ಕ್ಲೇಮ್, ಹಿ ಹ್ಯಾಸ್ ಗಾಟ್ ಅ ಕ್ಲೇಮ್, ರೈಟ್? He has got a right to receive. What he has to receive? First, ಅವನದು ಪಾಲಿಸಿ ಅಮೌಂಟ್ ಸಿಗ್ತದೆ, ಅದರಲ್ಲಿ ಅವನಿಗೆ ಶೇರ್ ಸಿಗಬೇಕು. ಈಗ ಅವನೊಬ್ಬನಿಗೆ ಕೊಡೋದಿಲ್ಲ, ಅದು ಬಿಸ್ನೆಸ್ ಪ್ರಾಪರ್ಟಿ ಆಗ್ತದೆ, ನಂತರ ಎಲ್ರಿಗೂ ಶೇರ್ ಮಾಡ್ತಾರೆ. ಅದೇ ರೀತಿ B ಆ್ಯಂಡ್ C ಹೇಳಿದಾನೆ, ಅವರ ಡೆತ್ ಆಗಲಿಲ್ಲ, ದೇ ವಿಲ್ ಕಂಟಿನ್ಯೂ ದ ಬಿಸ್ನೆಸ್. ಬಟ್ B ಮತ್ತು C ಪಾಲಿಸಿ ಇರುವಾಗ, ಓಕೆ, ಅದರ ಮೇಲೂ ಅವನಿಗೆ ಹಕ್ಕು ಬರ್ತದೆ, ಡಿಸೀಸ್ಡ್ ಪಾರ್ಟ್ನರಿಗೆ. ಸೊ ಅವರ ಅಮೌಂಟನ್ನು ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಪಾಲಿಸಿ ಅಮೌಂಟ್ ತಗೊಳ್ಬಾರ್ದು, ಸರೆಂಡರ್ ವ್ಯಾಲ್ಯೂ ತಗೊಳ್ಬೇಕಾಗ್ತದೆ. ನಾವು ಯು ಮೇ ಆಸ್ಕ್ ವಾಟ್ ಇಸ್ ಸರೆಂಡರ್ ವ್ಯಾಲ್ಯೂ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈಗ ಸರೆಂಡರ್ ವ್ಯಾಲ್ಯೂ ಅಂದರೆ ನಾವು ಇನ್ಶೂರೆನ್ಸನ್ನು ಈಗ 10 ವರ್ಷದ ಅವಧಿಗೆ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತೇವೆ. ಆ 10 ವರ್ಷ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಅಂತ ಇಟ್ಕೊಳ್ಳಿ. ಆವಾಗ ಮೇ ಬಿ ಆಫ್ಟರ್ 2 years ಯು ಡು ನಾಟ್ ವಾಂಟ್ ಟು ಕಂಟಿನ್ಯೂ ಇಟ್, ಯು ವಾಂಟ್ ಟು ಸ್ಟಾಪ್. ಓಕೆ, ಸೊ ದ್ಯಾಟ್ ಟೈಮ್ you will not be able to get the policy amount. ಫುಲ್ ಪಾಲಿಸಿ ಅಮೌಂಟ್ ಒಂದು 10 ಲಕ್ಷ ಇದ್ದರೆ 2 ವರ್ಷದ ನಂತರ ನೀವು ಸ್ಟಾಪ್ ಮಾಡಿದ್ದೀರಿ ಪ್ರೀಮಿಯಂ ಕಟ್ಟೋದನ್ನು, ಬೇಡ ಅಂತ ಹೇಳ್ತಾ ಇದ್ದೀರಿ, ಆವಾಗ ಯು ಕ್ಯಾನ್ ಸರೆಂಡರ್ ಇಟ್ ಬ್ಯಾಕ್ ಟು ದ ಇನ್ಶೂರೆನ್ಸ್ ಕಂಪನಿ. ಆ ಪಾಲಿಸಿಯನ್ನು ಇನ್ಶೂರೆನ್ಸ್ ಕಂಪನಿಗೆ ವಾಪಸ್ ಕೊಡ್ಬೋದು. ಓಕೆ, ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ ಸಮ್ ಅಮೌಂಟ್, ನಾಟ್ ದ ಫುಲ್ ಅಮೌಂಟ್, ಯಾಕಂದರೆ ನೀವು ಅದನ್ನು ಹಿಂದೆ ಕೊಟ್ಟದ್ದು, ಆದರೆ ಸ್ವಲ್ಪ ಅಮೌಂಟ್ ಸಿಗ್ತದೆ. ಎಷ್ಟು ಅಂತ ಹೇಳಿದ್ರೆ, ಯು ಹ್ಯಾವ್ ಪೇಯ್ಡ್ ದ ಪ್ರೀಮಿಯಂ. ಅಷ್ಟೊಂದು 2 ವರ್ಷ ತನಕ ಸ್ವಲ್ಪ ಪ್ರೀಮಿಯಂ ಕಟ್ಟಿದ್ದೀರಿ. ಒಂದು ವೇಳೆ ಆ ಪ್ರೀಮಿಯಂ ಅಮೌಂಟ್ ಒಂದು 80,000 ಅಂತ ಇದ್ದಿದ್ರೆ, ದರ್ ಈಸ್ 80,000 ಪೇಯ್ಡ್. ಓಕೆ, ಪಾಲಿಸಿ ಅಮೌಂಟ್ 10 lakh ಅಂತ ಉಂಟು, ಆದರೆ 10 lakh ಕೊಡೋದಿಲ್ಲ. ಆ 80,000ಅಲ್ಲಿ ಫುಲ್ ಅಮೌಂಟ್ ಸಿಗೋದಿಲ್ಲ, ಸ್ವಲ್ಪ ಅಂಶ, ಸ್ವಲ್ಪ ಪರ್ಸಂಟೇಜ್. ಓಕೆ, ಸೊ 80,000 ಕೊಟ್ಟರೆ ಅದರಲ್ಲಿ ಒಂದು 90% ಅಷ್ಟು ಸಿಗ್ಬೋದು. ಓಕೆ, ಸೊ ಯು ವಿಲ್ ನಾಟ್ ಗೆಟ್ ದ ಫುಲ್ ಅಮೌಂಟ್. So you'll get 72,000. 80,000 ಇದು 90%. That means
you will get only 72,000. That is known as surrender value. ಸೊ ಇವಾಗ ಡಿಸೀಸ್ಡ್ ಪಾರ್ಟ್ನರಿಗೆ ನಾವು ಲೆಕ್ಕ ಮಾಡಿ ಕೊಡುವಾಗ ಈ ಮೂರು ವಿಷಯವನ್ನು ನಾವು ತಗೊಳ್ಬೇಕು. ಎದು ಪಾಲಿಸಿಯಲ್ಲಿ ಫುಲ್ ಅಮೌಂಟ್ ಸಿಗ್ತದೆ, ಬಿ ಮತ್ತು ಸಿ ಯ ಪಾಲಿಸಿ ತಗೊಳ್ಳುವಾಗ ಫುಲ್ ಅಮೌಂಟ್ ಸಿಗೋದಿಲ್ಲ, ಬಟ್ ಯು ಹ್ಯಾವ್ ಟು ಟೇಕ್ ದ ಸರೆಂಡರ್ ವ್ಯಾಲ್ಯೂ. ಓಕೆ, ಒಂದು ವೇಳೆ ಸರೆಂಡರ್ ಮಾಡ್ತಿದ್ರೆ ಎಷ್ಟು ಸಿಗ್ತಿತ್ತೋ ಆ ಹಣವನ್ನು ನಾವು ತಗೊಳ್ಬೇಕು. ಆ ನಂತರ ಡಿಸೀಸ್ಡ್ ಪಾರ್ಟ್ನರ್ಗೆ ಅದರಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನು ನಾವು ನೋಡಿಕೊಳ್ಬೇಕಾಗ್ತದೆ. ಫುಲ್ ಮೂರು ಪಾಲಿಸಿಗಳು, ಈಗ ನಾನು ಹೇಳೋದೇನೆಂದರೆ all the 3 policies, no, it is the property of the business, and the deceased partner will get a share in all these things. ಓಕೆ, ಕೇವಲ ಅವನ ಪಾಲಿಸಿ ಮೇಲೆ ಅವನಿಗೆ ರೈಟ್ ಇರೋದಲ್ಲ, ಉಳಿದ ಇಬ್ಬರ ಪಾಲಿಸಿ ಮೇಲೂ ಅವನಿಗೆ ರೈಟ್ ಬರ್ತದೆ. ಓಕೆ, ಸೊ ವಿ ವಿಲ್ ಟೇಕ್ ದ ಸರೆಂಡರ್ ವ್ಯಾಲ್ಯೂ. ನಾವು ಸೊ ಸರೆಂಡರ್ ವ್ಯಾಲ್ಯೂ ಈಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ದ ಪಾಲಿಸಿ. ಈಗಾಗಲೇ ಹೇಳಿದ ಹಾಗೆ 80,000 ನಾವು ಕಟ್ಟಿದ್ದೇವೆ ಪ್ರೀಮಿಯಂ, ಅದರಷ್ಟು ಕೊಡೋದಿಲ್ಲ ಅವರು ಸರೆಂಡರ್ ಮಾಡುವಾಗ. ದೇ ವಿಲ್ ಗಿವ್ ಯು ಅ ಪಾರ್ಟ್ ಆಫ್ ಇಟ್, ಸ್ವಲ್ಪ ಅಂಶ ಕೊಡ್ತಾರೆ, 72,000 ತನಕ ಕೊಡ್ಬೋದು. ಓಕೆ, ಸೊ ಅದರಲ್ಲಿ ಅವನ ಶೇರ್ ಎಷ್ಟಂತ ನಾವು ಕಂಡು ಹಿಡಿಯಲಿಕ್ಕೆ ಇರ್ತದೆ. ನಾವು once again, to understand the individual policies, I have taken here the features, and with that I will be explaining the journal entries also. Okay, now policies are treated as the property of the partnership business. ಅದು ಪ್ರತಿಯೊಬ್ಬರ ಹೆಸರಲ್ಲಿ ಇದ್ದಿರ್ಬೋದು, ಆದರೆ ಅವರು ಮಾಡಿದ ಪಾಲಿಸಿ ಅಲ್ಲ, ಪ್ರೀಮಿಯಂ ಕಟ್ಟುವುದೆಲ್ಲ ಬಿಸ್ನೆಸ್, so it is the property of the business. Okay, so these policies are taken by the business partnership firm. Now premium paid is treated as an expense, okay, and not as an asset. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಓಕೆ, ಪ್ರತಿ ವರ್ಷ ಪ್ರೀಮಿಯಂ ಅಮೌಂಟ್ ಕಟ್ತಾ ಇದ್ರೆ ಮಾತ್ರ ಅದು ಪಾಲಿಸಿ ಜಾರಿಯಲ್ಲಿರ್ತದೆ. So that amount is paid by the firm. It is treated as a business expense. Okay, so what is the journal entry? When you have an expense, that concerned expense account has to be debited. So that is what I have done here. See, the entry is premium on policy account to be debited, and cash or bank account, because you're paying cash, so cash or bank account has to be credited. So this is ಆ್ಯನ್ಯುವಲ್ ಪ್ರೀಮಿಯಂ, ಎಷ್ಟು ನೀವು ಕೊಡ್ತೀರಿ ಅದಕ್ಕೆ ಈ ರೀತಿಯ ಎಂಟ್ರಿ ಕೊಡ್ತೇವೆ. ಆನಂತರ ವರ್ಷದ ಕೊನೆಗೆ ನಿಮಗೆ ಗೊತ್ತಿರ್ಬೋದು, ಈ ನಾಮಿನಲ್ ಅಕೌಂಟ್, ನಮ್ಮಲ್ಲಿ 3 ರೀತಿಯ ಅಕೌಂಟ್ ಉಂಟು, ಪರ್ಸನಲ್ ಆ್ಯಂಡ್ ರಿಯಲ್ ಆ್ಯಂಡ್ ನಾಮಿನಲ್. ಆಲ್ ದ ನಾಮಿನಲ್ ಅಕೌಂಟ್ಸ್ನು ಇಟ್ ಇಸ್ ಕ್ಲೋಸ್ಡ್ ಬೈ ಟ್ರಾನ್ಸ್ಫರಿಂಗ್ ಇಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ಈ ಪ್ರೀಮಿಯಂ ಆನ್ ಪಾಲಿಸಿ ಅಕೌಂಟ್ಸ್ ಒಂದು ಎಕ್ಸ್ಪೆನ್ಸ್ ಅಕೌಂಟ್, ಅದು ನಾಮಿನಲ್ ಅಕೌಂಟ್, ಅದನ್ನು ನಾವು ಕ್ಲೋಸ್ ಮಾಡ್ತೇವೆ, ಈ ರೀತಿಯ ಎಂಟ್ರಿ ಕೊಡ್ತೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಬಿ ಡೆಬಿಟೆಡ್ to premium on policy account. So you can understand here, premium on policy account is debited and now it is credited right here. So this account is closed. Premium on policy account close ಆಗ್ತದೆ. ಅನಂತರ ಇನ್ಶೂರೆನ್ಸ್ ಪಾಲಿಸಿ ಅಕೌಂಟ್ ಡಸ್ ನಾಟ್ ಅಪಿಯರ್ ಆಸ್ ಅನ್ ಅಸೆಟ್. ಅದು ಅಸೆಟ್ ಅಂತ ನಾವು ತೋರಿಸುವುದಿಲ್ಲ, ಅದನ್ನೊಂದು ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡ್ತೇವೆ. So no insurance policy account is maintained. It will not be shown in the balance sheet. It is not an asset. Okay, so next one is when there is death. ಆ ವರ್ಷ ಯಾವ ರೀತಿ ಎಂಟ್ರಿ ಹಾಕಬೇಕು. See, when there is death, you will receive there are 3 or 4 different policies. So on the deceased partner's policy, no, you will get the full amount. ಯಾರು ಡೆತ್ ಆಗ್ತದೆ ಅವನ ಪಾಲಿಸಿ ಅಮೌಂಟ್ರಲ್ಲಿ ಫುಲ್ ಅಮೌಂಟ್ ರಿಸೀವ್ ಮಾಡ್ತೀರಿ. So entry, cash or bank account, because you are receiving cash, that cash or firm is receiving cash. Okay, so cash or bank account has to be debited to life policies account to be credited. Okay, next I said that you should take even the surrender value. ಯಾಕಂದರೆ ಅದರಲ್ಲೂ ಅವನಿಗೆ ಡಿಸೀಸ್ಡ್ ಪಾರ್ಟ್ನರಿಗೆ ಹಕ್ಕು ಬರ್ತದೆ. ಎಲ್ಲ ಪಾಲಿಸೀಸ್ಗಳು ಬಿಸ್ನೆಸ್ ಪ್ರಾಪರ್ಟಿ ಅದು. ಸೊ ರೆಕಾರ್ಡಿಂಗ್ ಸರೆಂಡರ್ ವ್ಯಾಲ್ಯೂವನ್ನು ಹೇಗೆ ನಾವು ರೆಕಾರ್ಡ್ ಮಾಡ್ತೇವೆ, ಆ್ಯಕ್ಚುಲಿ ಅದು ಪಾಲಿಸಿ ಸರೆಂಡರ್ ಮಾಡೋದಿಲ್ಲ, ಕಂಟಿನ್ಯೂ ಆಗ್ತದೆ. ಬಟ್ ಫಾರ್ ದ ಸೇಕ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಅಮೌಂಟ್ ಪೇಬಲ್ ಟು ಡಿಸೀಸ್ಡ್ ಪಾರ್ಟ್ನರಿಗೆ ಎಷ್ಟು ಹಣ ಕೊಡಬೇಕು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಸರೆಂಡರ್ ವ್ಯಾಲ್ಯೂ ತಗೊಳ್ಬೇಕು. ಸೊ ಸರೆಂಡರ್ ವ್ಯಾಲ್ಯೂ ಆಫ್ ಪಾಲಿಸೀಸ್ ಅಕೌಂಟ್ ಟು ಲೈಫ್ ಪಾಲಿಸೀಸ್ ಅಂತ ಈ ರೀತಿ ಒಂದು ಎಂಟ್ರಿ ಕೊಡ್ತೇವೆ. ದಿಸ್ ಇಸ್ ಟು ಟೇಕ್ ದ ಸರೆಂಡರ್ ವ್ಯಾಲ್ಯೂ. Actually, if it is surrendered also, you can write the same amount, but that time, no, you will receive the cash. Okay, so that depends upon here sometimes the policy will not be surrendered, so I have taken this entry. Okay, cash receive ಮಾಡೋದಿಲ್ಲ, okay, ಪಾಲಿಸಿ ಹಾಗೆ ಇರ್ತದೆ, ಅದಕ್ಕೆ ಈ ರೀತಿಯ ಎಂಟ್ರಿ ಕೊಟ್ಟಿದ್ದೇನೆ. Now balance in life policies account transferred to capital account. So it is entry
ಎಲ್ಲ ಪಾರ್ಟ್ನರಿದ್ದು ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೇವೆ. ಇಲ್ಲಿ ಲೈಫ್ ಪಾಲಿಸೀಸ್ ಇಲ್ಲಿ 2 ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿದೆ. ಟ್ರಾನ್ಸ್ಫರ್ ಮಾಡುವಾಗ ಲೈಫ್ ಪಾಲಿಸೀಸ್ ಅಕೌಂಟ್ ಡೆಬಿಟ್ ಆಗ್ತದೆ and you are giving share to all the partners. So all the partners capital account is to be credited. Now surrender value of the policy account ಅಂತ ನೀವು ತಗೊಂಡಿದ್ದೀರಿ, ಇಲ್ಲಿ ಒಂದು ಎಂಟ್ರಿಯಲ್ಲಿ ನೋಡಿ ಡೆಬಿಟ್ ಆಗಿದೆ, ಅದು ಹಾಗೆ ಉಳಿತದೆ. ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೋದು. ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ, ಡೆಬಿಟ್ ಮಾಡಿದ್ದೀರಿ, ಅಸೆಟ್ ಸೈಡಲ್ಲಿ ತೋರಿಸ್ಬೋದು. ಇಫ್ ದೇ ವಾಂಟ್ ದೇ ಕ್ಯಾನ್ ರೈಟ್ ಇಟ್ ಆಫ್. ಅದು ಬೇಡ ಅಂತ ಆದರೆ ಅದನ್ನು ರೈಟ್ ಆಫ್ ಸಹ ಮಾಡ್ಬೋದು. ಓಕೆ, ಪಾರ್ಟ್ನರ್ಸ್ ಮೇ ರೈಟ್ ಆಫ್ ದಿಸ್ ಅಕೌಂಟ್ ಇಫ್ ದೇ ಸೋ ಡಿಸೈರ್. Now next, to understand this entries, okay, individual life policies, I have taken here one problem. P, Q and R, they are the partners in the firm with a ratio of 2:1. The firm took out individual policies of 1,80,000 and 60,000 on the lives of the partners on 1st January 2018. ದ ಟೋಟಲ್ ಆನ್ಯುವಲ್ ಪ್ರೀಮಿಯಂ, 3 ಪಾಲಿಸಿ ಉಂಟು, 3ರ ಮೇಲೂ ಕೊಡಬೇಕಾದಂತಹ ಪ್ರೀಮಿಯಂ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್, ಸೊ ಇಟ್ ಇಸ್ 15,000. ಆರ್ ಡೈಡ್ ಆನ್ 1st April 2020 and on that date surrender values of policies were 20% of the amount of policy. ಈಗ ನೋಡಿ, ಸರೆಂಡರ್ ಮಾಡುವಾಗ ಫುಲ್ ಅಮೌಂಟ್ ಸಿಗೋದಿಲ್ಲ, ಅದರ 20% ಮಾತ್ರ ಸಿಗ್ತದೆ. ಈಗ ದ ಇನ್ಶೂರೆನ್ಸ್ ಕಂಪನಿ ಸೆಟಲ್ಸ್ ದ ಕ್ಲೇಮ್ಸ್ ಆನ್ 1st May 2020. Show the necessary journal entries up to the end of the year 2020. So I have here the journal entry. This is first year when the amount of premium has to be paid. So the entry is premium is an expense, so it is debited. Okay, so premium on policy account to be debited to bank account because you are paying the cash to bank account. Total amount, this is on all the policies. Okay, ಎಲ್ಲರ ಪಾಲಿಸಿ ಮೇಲೆ ಹಣ ಕೊಡುವುದು, ಪ್ರೀಮಿಯಂ ಕೊಡುವುದು ಬಿಸ್ನೆಸ್. ಓಕೆ, ಸೊ ಇಟ್ ಈಸ್ ಅ ಬಿಸ್ನೆಸ್ ಪ್ರಾಪರ್ಟಿ, 15,000. ನೆಕ್ಸ್ಟ್, ಅಟ್ ದ ಎಂಡ್ ಆಫ್ ದ ಇಯರ್ ಯು ನೀಡ್ ಟು ಕ್ಲೋಸ್ ದಿಸ್ ನಾಮಿನಲ್ ಅಕೌಂಟ್, ಕ್ಲೋಸ್ ಆಗ್ತದೆ, ಈ ರೀತಿ ಎಂಟ್ರಿ ಆಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಪ್ರೀಮಿಯಂ ಆನ್ ಪಾಲಿಸಿ. ಇಲ್ಲಿ ನೋಡಿ, ಪ್ರೀಮಿಯಂ ಆನ್ ಪಾಲಿಸಿ ಡೆಬಿಟ್ ಆಯಿತು. ಅಟ್ ದ ಎಂಡ್ ಆಫ್ ದ ಇಯರ್ ಯು ನೀಡ್ ಟು ಕ್ರೆಡಿಟ್ ಇಟ್ ಆ್ಯಂಡ್ ದೇರ್ ಬೈ ದಿಸ್ ಪ್ರೀಮಿಯಂ ಆನ್ ಪಾಲಿಸಿ ಅಕೌಂಟ್ ಇಸ್ ಕ್ಲೋಸ್ಡ್. ಓಕೆ, ಇಲ್ಲಿ ಡೆಬಿಟ್ ಆಗ್ತದೆ, ಇಲ್ಲಿ ಕ್ರೆಡಿಟ್ ಮಾಡಿದರೆ ಅಷ್ಟೇ ಅಮೌಂಟನ್ನು, ಆ ಪ್ರೀಮಿಯಂ ಆನ್ ಪಾಲಿಸಿ ಅಕೌಂಟ್ ಕ್ಲೋಸ್. ನಾವು ನೆಕ್ಸ್ಟ್ ಇಯರ್ ಯು ಹ್ಯಾವ್ ಟು ರೈಟ್ ದ ಸೇಮ್ ಎಂಟ್ರಿ ಇನ್ 2019. ಫಸ್ಟ್ ಫಾರ್ ದ ಪ್ರೀಮಿಯಂ ಅಮೌಂಟ್ ದಟ್ ಇಸ್ ಪೇಡ್, ಇಟ್ ಇಸ್ ಪ್ರೀಮಿಯಂ ಆನ್ ಪಾಲಿಸಿ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ and at the end of the year this nominal account is closed by transferring it to profit and loss account, 15,000. Now next, there is death on May 1st. Okay, it is R died on 1st April 2020. Okay, and on that date surrender value of the policy is 20%. Insurance company settled the claim on 1st May. So 1st May you have to make the entry for receiving the policy amount of the deceased partner. Okay, ಈ May 1st ಗೆ ನಾವು ಎಂಟ್ರಿ ಮಾಡ್ತೇವೆ. So entry will be bank account to life policies account. Full amount is received on the deceased partner's policy, that is R. R is the deceased partner, 60,000 was the policy amount. Then for other two partners, that is P and Q, you have to take the surrender value. Okay, because ಈಗ ಡಿಸೀಸ್ಡ್ ಪಾರ್ಟ್ನರಿಗೆ ಎಲ್ಲದರಲ್ಲೂ ಹಕ್ಕು ಬರ್ತದೆ. Okay, he has got a right on all the policies. So in his policy full amount is received, but for the other two policies you need to take the surrender value. ಒಂದು ವೇಳೆ ಸರೆಂಡರ್ ಮಾಡ್ತಿದ್ರೆ ಎಷ್ಟು ಹಣ ಸಿಗ್ತಿತ್ತು ಅದನ್ನು ನಾವಿಲ್ಲಿ ತಗೊಳ್ತೇವೆ. ಸೊ ಇಲ್ಲಿ 1 lakh is the P's policy amount and on Q it is 80,000. On all these two, no, 20%. ಎರಡರ ಮೇಲೂ 20% is the surrender value. So you will get 36,000 when you calculate 1,80,000 into 20%, that is 36,000. So you have to take the 60,000 plus 36,000, that is credited to life policies account. Life policies account ಗೆ ನೀವು ಅದನ್ನು ಕ್ರೆಡಿಟ್ ಮಾಡಿದ್ದೀರಿ ಈಗ. So next entry is from this life policies account ಅಲ್ಲಿ ಇರುವಂತಹ ಈಗ 60,000 plus 36, 96,000 ಅನ್ನು ಎಲ್ಲ ಪಾರ್ಟ್ನರಿಗೆ ನಾವು ಹಂಚಿ ಹಾಕಬೇಕಾಗ್ತದೆ, ಇನ್ಕ್ಲೂಡಿಂಗ್ ದ ಡಿಸೀಸ್ಡ್ ಪಾರ್ಟ್ನರ್. ಇಲ್ಲಿ ಮುಖ್ಯ ಉದ್ದೇಶ ಇದ್ದದ್ದು ಡಿಸೀಸ್ಡ್ ಪಾರ್ಟ್ನರಿಗೆ ಅವನ ಎಷ್ಟು ಹಕ್ಕು ಉಂಟು ಅಷ್ಟನ್ನು ಕೊಡಬೇಕು. ಸೊ ಎಲ್ಲ ಪಾರ್ಟ್ನರಿಗೆ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸೊ P's account, Q's account and R's account will be credited with the amount in their
profit sharing ratio, that is 2:1. Okay, total amount 96,000 is distributed to all the three partners. After that, in the beginning you had written this premium on policy account to bank account ಅಂತ ಬರ್ದಿದ್ದೀರಲ್ವಾ, ಅದನ್ನು ನಾವು ಕ್ಲೋಸ್ ಮಾಡ್ತೇವೆ ಯಾವಾಗಲೂ ಮಾಡುವ ಹಾಗೆ. ಇಟ್ ಇಸ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತ್ ದ ಪ್ರೀಮಿಯಂ ಅಮೌಂಟ್ 15,000. So this is how we make the journal entries, okay, at the time of death of a partner when there is individual life policies. So surrender value of policies account, what we have recorded here, see surrender value, this is not closed actually, it is debited. So ಈ ಎಂಟ್ರಿ ಇರ್ತದೆ, ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ, ಅದನ್ನು ನಾವು ಎಸೆಟ್ ಸೈಡಲ್ಲಿ ತೋರಿಸ್ಬೋದು. Okay, actually the policies will not be surrendered, so if they want they can write it off. So surrender value of policies account will be shown as an asset in the balance sheet of the new firm unless it is written off. Continuing partners may write off this account if they so desire by debiting their capital account in their new profit sharing ratio. ಅಂದರೆ ಆ ಡಿಸೀಸ್ಡ್ ಪಾರ್ಟ್ನರಿಗೆ ಏನೆಲ್ಲ ಕೊಡ್ಲಿಕ್ಕೆ ಉಂಟು ಅದೆಲ್ಲ ಮುಗಿಸಿದ ಮೇಲೆ ಇಫ್ ದೇ ವಾಂಟ್ ದೇ ಕ್ಯಾನ್ ರೈಟ್ ಇಟ್ ಆಫ್ ಬೈ ಟೇಕಿಂಗ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ this is the method to calculate the amount payable to the deceased partner also when there is individual life policies and the entries, okay, that are to be made. Thank you.